ಉದ್ಯೋಗಾಕಾಂಕ್ಷಿಗಳು ಆತ್ಮವಿಶ್ವಾಸದಿಂದ ಸಂದರ್ಶನಗಳನ್ನು ಎದುರಿಸಿ ಉತ್ತಮ ಉದ್ಯೋಗ ಪಡೆದು ತಮ್ಮ ಭವಿಷ್ಯವನ್ನ ಭದ್ರಗೊಳಿಸಿಕೊಳ್ಳಬೇಕು ಎಂದು ಶಾಸಕ ವಿ ಸುನೀಲ್ ಕುಮಾರ್ ಕರೆ ನೀಡಿದರು. ವಿಕಾಸ ಉದ್ಯೋಗ ಸೇತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು ಎಬಿವಿಪಿ ಸಂಸ್ಥಾಪನಾ ದಿನವಾಗಿದ್ದು ಎಬಿವಿಪಿಯಲ್ಲಿ ತೊಡಗಿಸಿಕೊಂಡಿದ್ದರಿಂದ ರಾಷ್ಟ್ರೀಯ ವಿಚಾರಧಾರೆಯನ್ನ ಮೈಗೂಡಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ಹೇಳಿದರು. ವಿಕಾಸ ಸೇವಾ ಸಂಸ್ಥೆಯು ಕಾರ್ಕಳ ಹಾಗೂ ಹೆಬ್ರಿ ತಾಲೂಕಿನ ಜನರಿಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲಿದ್ದು, ಈ ಶಿಬಿರದಲ್ಲಿ ಉದ್ಯೋಗ ಸಿಗದಿದ್ದರೂ ನಿರಾಶರಾಗಬಾರದು. ವಿಕಾಸ ಸೇವಾ ಕಚೇರಿಯು ಯುವ ಸಮುದಾಯಕ್ಕಾಗಿ ಸದಾ ತೆರೆದಿದ್ದು, ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೇ ನೆರವಿಗಾಗಿ ಕಚೇರಿಯನ್ನ ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಉದ್ಯಮಿ ಹಾಗೂ ಬಿಜೆಪಿ ಮುಖಂಡ ಪ್ರಭಾಕರ್ ಕಾಮತ್, ಉದ್ಯಮಿ ಗಣೇಶ್ ಕಾಮತ್, ಗೇರು ನಿಗಮದ ಮಾಜಿ ಅಧ್ಯಕ್ಷ ಮಣಿರಾಜ್ ಶೆಟ್ಟಿ, ಬಿಜೆಪಿ ಕ್ಷೇತ್ರಾಧ್ಯಕ್ಷ ನವೀನ್ ನಾಯಕ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಮಹಾವೀರ್ ಹೆಗ್ಡೆ, ಸ್ಪೆಕ್ಟ್ರಮ್ ಕಂಪನಿಯ ದಿವಾಕರ್ ಹಾಗೂ ಫಾಕ್ಸ್ಕಾನ್ ಕಂಪನಿಯ ರಾಜೇಶ್ವರಿ ಉಪಸ್ಥಿತರಿದ್ದರು. ಶಿಬಿರದಲ್ಲಿ 1600 ಮಂದಿ ನೋಂದಣಿ ಮಾಡಿಕೊಂಡಿದ್ದು ಭಾಗವಹಿಸಿದ್ದವು. ಸುಮಾ ರವಿಕಾಂತ್ ಪ್ರಾರ್ಥನೆ ನೆರವೇರಿಸಿದರು. ಪ್ರಸಾದ್ ಐಸಿರ ಸ್ವಾಗತಿಸಿದರು ಹಾಗೂ ಸಾಣೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕರುಣಾಕರ್ ಕೋಟ್ಯಾನ್ ಕಾರ್ಯಕ್ರಮ ನಿರೂಪಿಸಿದರು. ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಬೇಕಾದಂತ ವಿಕಾಸ ಪರೀಕ್ಷಾ ಸೇತುವು ಕೂಡ ಪ್ರತಿ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥ ಯೋಜನೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ನಾನು ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ವಿನಂತಿ ಮಾಡುವಂಥದ್ದು, ನಾವು ಯಾರು ಕೂಡ ವಿಶ್ವಾಸವನ್ನು ಕಳೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ನೀವು ಸಂದರ್ಶನಗಳನ್ನು ಎದುರಿಸಿ ಖಂಡಿತ ಸಾಕಷ್ಟು ಜನರಿಗೆ ಇವತ್ತಿಗೆ ಉದ್ಯೋಗ ಆಗುತ್ತೆ. 1500 ಜನ ನೀವು ಬಂದಿದ್ದೀರಿ ಅಂತಂದ್ರೆ ಆತ್ಮವಿಶ್ವಾಸದಿಂದ ಇಂಟರ್ವ್ಯೂವನ್ನ ಸಂದರ್ಶನವನ್ನ ಎದುರಿಸಿದ್ರೆ ಖಂಡಿತ ಉದ್ಯೋಗ ಮಾತ್ರ ಸಿಗೋದಲ್ಲ, ಆತ್ಮವಿಶ್ವಾಸವನ್ನ ಯಾವತ್ತೂ ಕೂಡ ನೀವು ಕಳ್ಕೊಳ್ಳಿಲ್ಲ ಅಂತಂದ್ರೆ ಬದುಕಿನಲ್ಲಿ ಬಹಳ ದೊಡ್ಡ ಯಶಸ್ಸನ್ನು ನೀವೆಲ್ಲರೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆತ್ಮವಿಶ್ವಾಸದಿಂದ ಕೆಲಸವನ್ನ ಮಾಡಿ. ಇವತ್ತು ಅಕಸ್ಮಾತ್ ನಮ್ಗೆ ಯಾರಿಗೋ ಒಂದು ಕೆಲವರಿಗೆ ಉದ್ಯೋಗ ಆಗಲಿಲ್ಲ ಅದಕ್ಕೆ, ಅಥವಾ ನಮಗೆ ಆಯ್ಕೆ ಮಾಡಿದಂತ ಕಂಪನಿಗಳು ನಮಗೆ ಸಿಗಲಿಲ್ಲ ಅಂತಂದ್ರೆ ಯಾರು ಕೂಡ ನಿರಾಶೆ ಆಗುವಂತ ಅಗತ್ಯ ಇಲ್ಲ. 1600ಕ್ಕೂ ಹೆಚ್ಚು ಜನ ಇದರ ನೋಂದಣಿಯನ್ನ ಮಾಡಿ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಷಯ. ನಾವು ಕಾಲೇಜು ದಿನಗಳಲ್ಲಿ ಎಬಿವಿಪಿನಲ್ಲಿ ಕೆಲಸ ಮಾಡುವಂತವರು. ಇವತ್ತು ಎಬಿವಿಪಿ ಹುಟ್ಟಿದಂತ ದಿನ, ಇದಕ್ಕೆ ರಾಷ್ಟ್ರೀಯ ವಿದ್ಯಾರ್ಥಿ ದಿನ ಅಂತ ಕೂಡ ಕರೀತಾರೆ. ಆ ರಾಷ್ಟ್ರೀಯ ವಿಚಾರಗಳನ್ನು ಇಟ್ಟುಕೊಂಡು ಕೆಲಸವನ್ನ ಆರಂಭ ಮಾಡಿರುವಂತ ನನಗೆ ಇವತ್ತು ಜನಪ್ರತಿನಿಧಿಯಾಗಿ 16 ರೂಪದಲ್ಲಿ ಕೆಲಸ ಮಾಡುವಂತ ಅವಕಾಶವನ್ನ ನಮ್ಮ ಸಂಘಟನೆಗಳು ಇವತ್ತು ನಮಗೆ ಕೊಟ್ಟಿದೆ. ಅದರ ಭಾಗವಾಗಿಯೇ ವಿಕಾಸ ಸೇವಾ ಸಂಸ್ಥೆ ಕಳೆದ 15 ವರ್ಷಗಳಿಂದ ಕಾರ್ಕಳದಾದ್ಯಂತ ಸಾಮಾಜಿಕ ಚಟುವಟಿಕೆಯನ್ನ, ರಚನಾತ್ಮಕವಾದ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಇವತ್ತು ತಾಲೂಕಿನಲ್ಲಿರುವಂತಹ ಎಲ್ಲ ಯುವಕರಿಗೆ ಉದ್ಯೋಗಕ್ಕೆ ಬೇಕಾದಂತಹ ಒಂದು ಸಂಪರ್ಕದ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಎನ್ನುವ ಕಾರಣಕ್ಕೆ ಈ ವಿಕಾಸ ಉದ್ಯೋಗ ಸೇತು ಅನ್ನುವಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದು ಇವತ್ತಿನ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತ ಆಗುವುದಿಲ್ಲ. ಪ್ರತಿ ತಿಂಗಳು ಈ ರೀತಿ ನಮ್ಮ ತಾಲೂಕಿಗೆ ಉದ್ಯೋಗವನ್ನು ಅರಸಿಕೊಳ್ಳುವಂತಹ ವಿದ್ಯಾರ್ಥಿಗಳನ್ನು ಕ್ರೋಢೀಕರಿಸಿ 100 ಜನ 200 ಜನರಿಗೆ ಪ್ರತಿ ತಿಂಗಳು ಈ ರೀತಿ ಉದ್ಯೋಗ ಸೇತುವನ್ನ ನಮ್ಮ ಕಚೇರಿಯಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ವಿಕಾಸ ಸೇವಾ ಸಂಸ್ಥೆ ಇವತ್ತು ತೆಗೆದುಕೊಂಡಿದೆ.